ಚಿನ್ನ ಕೊಳ್ಳಬೇಡಿ. ಹೌದು, ಗ್ಲೋಬಲ್ ಎಕನಾಮಿಸ್ಟ್ ಲೀ ವಿಲಿಯಂ ವಾರ್ನಿಂಗ್ ನೀಡಿದ್ದಾರೆ. ಚಿನ್ನ ಕೊಳ್ಳೋಕ್ ಹೋಗಬೇಡಿ. ಗ್ಲೋಬಲ್ ಎಕನಾಮಿಸ್ಟ್ ವಿಲಿಯಂ ಲೀ ವಾರ್ನಿಂಗ್ ನೀಡಿದ್ದಾರೆ. ಚಿನ್ನ ತಗೋಬೇಡಿ ಅಂತ ವಿಲಿಯಂ ಲೀ ಹೇಳಿದ್ದು ಏಕೆ ಗೊತ್ತಾ? ಹಿಸ್ಟರಿ ರಿಪೀಟ್ ಆಗುತ್ತೆ ಅಂತಿದ್ದಾರೆ ಗ್ಲೋಬಲ್ ಎಕನಾಮಿಸ್ಟ್ ವಿಲಿಯಂ ಲೀ. ಇದಕ್ಕೆ ಕಾರಣ ಮತ್ತು ಸಾಕ್ಷ್ಯಗಳನ್ನ ನೀಡ್ತಿದ್ದಾರೆ ಖ್ಯಾತ ಆರ್ಥಿಕ ತಜ್ಞ. ಅದೇನ್ ಗೊತ್ತಾ? ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ತರ್ತೀನಿ. ಏನಿದು ವಿಚಾರ? ಚಿನ್ನ ಕೊಳ್ಳಬೇಡಿ ಅಂತ ಹೇಳ್ತಿದ್ದಾರೆ, ವಾರ್ನಿಂಗ್ ಕೊಡ್ತಿದ್ದಾರೆ. ಗ್ಲೋಬಲ್ ಎಕನಾಮಿಸ್ಟ್ ವಿಲಿಯಂ ಲೀ ವಾರ್ನಿಂಗ್ ನೀಡ್ತಿರುವಂತದ್ದು ಚಿನ್ನ ತಗೊಳಕ್ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ವಿಲಿಯಂ ಲೀ. ಯಾಕೆ ಹಿಂಗ್ ಹೇಳ್ತಿದ್ದಾರೆ? ಹಿಸ್ಟ್ರಿ ಏನೋ ರಿಪೀಟ್ ಆಗುತ್ತೆ ಅಂತಿದ್ದಾರೆ. ಗ್ಲೋಬಲ್ ಎಕನಾಮಿಸ್ಟ್ ಹೇಳ್ತಿದ್ದಾರೆ ಅಂದ್ರೆ ಇದನ್ನ ಖಂಡಿತವಾಗ್ಲೂ ಸೀರಿಯಸ್ ಆಗಿ ತಗೋಬೇಕು ನಾವು. ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ ಸದ್ಯಕ್ಕೆ ಚಿನ್ನ ತಗೊಳಕ್ ಹೋಗಬೇಡಿ ಅಂತ. ಯಾಕೆ? ಏನ್ ಕಾರಣ? ಸದ್ಯದಲ್ಲೇ ರಿವೀಲ್ ಮಾಡ್ತೀವಿ. ಕೆಲವೇ ಕ್ಷಣಗಳಲ್ಲಿ ಕಾರಣಗಳನ್ನು ಹೇಳ್ತೀವಿ. ಚಿನ್ನ ತಗೊಳಕ್ ಹೋಗಬೇಡಿ. ಹಿಸ್ಟರಿ ರಿಪೀಟ್ ಆಗತ್ತಂತೆ. ಹಿಸ್ಟರಿಲಿ ಏನಾಗಿತ್ತು ಅಂತ ಮೆಲುಕು ಹಾಕಿ ನೋಡುವಂತಹ ಸಮಯ. ಹಿಸ್ಟರಿ ರಿಪೀಟ್ ಆಗತ್ತೆ. ಸದ್ಯಕ್ಕೆ ಚಿನ್ನ ಖರೀದಿ ಮಾಡಬೇಡಿ, ಚಿನ್ನವನ್ನ ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ಸಾಕ್ಷ್ಯ ಸಮೇತ ನಿಮ್ಮ ಮುಂದೆ ತರ್ತೀವಿ. ಗ್ಲೋಬಲ್ ಎಕನಾಮಿಸ್ಟ್ ವಿಲಿಯಂ ಲೀ ವಾರ್ನಿಂಗ್ ಕೊಡ್ತಿರೋ ಅಂಥದ್ದಿದು. ಚಿನ್ನ ತಗೋಬೇಡಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಡ್ತಿದ್ದಾರೆ ಎಕನಾಮಿಸ್ಟ್ ವಿಲಿಯಂ ಲೀ. ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂದ್ರೆ ಹಿಸ್ಟ್ರಿ ಏನೋ ರಿಪೀಟ್ ಆಗತ್ತಂತೆ. ಮತ್ತೆ ಹಿಸ್ಟರಿ ರಿಪೀಟ್ ಆಗತ್ತೆ, ಆ ಕಾರಣಕ್ಕೆ ಸದ್ಯಕ್ಕೆ ಚಿನ್ನ ತಗೊಳ್ಳೋದಕ್ಕೆ ಹೋಗಬೇಡಿ ಅಂತಿದ್ದಾರೆ. ಇದಕ್ಕೆ ಕಾರಣ ಸಾಕ್ಷ್ಯಗಳನ್ನೂ ನೀಡಿದ್ದಾರೆ ವಿಲಿಯಂ ಲೀ. ಆರ್ಥಿಕ ತಜ್ಞರು, ಖ್ಯಾತ ಆರ್ಥಿಕ ತಜ್ಞರು, ಜಗತ್ತಿನ ಖ್ಯಾತ ಆರ್ಥಿಕ ತಜ್ಞ ಈಗ ಹೇಳ್ತಿರೋ ಪ್ರಕಾರ ಚಿನ್ನವನ್ನ ಸದ್ಯಕ್ಕೆ ತಗೊಳ್ಳೋದಕ್ಕೆ ಹೋಗಬೇಡಿ ಅಂತಿದ್ದಾರೆ. ವಾರ್ನಿಂಗ್ ಕೊಡ್ತಿದ್ದಾರೆ, ಸದ್ಯಕ್ಕೆ ಚಿನ್ನ ತಗೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ದಿನ ಕಾಯಿರಿ ಅನ್ನುವಂಥದ್ದು. ಗ್ರಾಹಕರನ್ನ ಗಮನಿಸೋದಾದ್ರೆ ಚಿನ್ನದ ರೇಟ್ ಹೀಗೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗುವಂತಹ ಸಂದರ್ಭದಲ್ಲಿ ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟ ಚಿನ್ನವನ್ನ ತಗೊಂಡಿಟ್ಕೊಂಡು ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೋಬೇಕು ಅಂತ ಒಂದು ಕಡೆ ಗ್ರಾಹಕ ಯೋಚನೆ ಮಾಡ್ತಿದ್ರೆ, ವಿಲಿಯಂ ಲೀ ಏನ್ ಹೇಳ್ತಿದ್ದಾರೆ? ಚಿನ್ನವನ್ನ ಕೊಳ್ಳಕ್ ಹೋಗಬೇಡಿ, ಚಿನ್ನ ತಗೊಳಕ್ ಹೋಗಬೇಡಿ, ಸದ್ಯಕ್ಕೆ ವಾರ್ನಿಂಗ್ ಕೊಡ್ತಿದ್ದಾರೆ. ವಿಲಿಯಂ ಲೀ ಸಾಕ್ಷ್ಯಗಳ ಸಮೇತ, ಆಧಾರದ ಸಮೇತ ಈ ಮಾತುಗಳನ್ನ ಹೇಳ್ತಿದ್ದಾರೆ. ಜೊತೆಗೆ ಹಿಸ್ಟರಿ ರಿಪೀಟ್ ಆಗತ್ತೆ, ವೇಟ್ ಮಾಡಿ ಅನ್ನುವಂಥ ವಾರ್ನಿಂಗ್ ಅನ್ನ ಕೊಡ್ತಿದ್ದಾರೆ. ಯಾಕೆ ವೇಟ್ ಮಾಡಬೇಕು? ಇವತ್ತು ಚಿನ್ನದ ದರ ಇದ್ದದ್ದು ಇವತ್ತಿನ ಮಧ್ಯಾಹ್ನ ಇರಲ್ಲ, ಸಂಜೆಗೆ ಮಧ್ಯಾಹ್ನ ಇದ್ದದ್ದು ಸಂಜೆಗೆ ಇರಲ್ಲ. ಚಿನ್ನದ ದರ ಹಂಗಾಗಿದೆ, ಏರಿಕೆ ಆಗ್ತಾನೆ ಇದೆ. ನಿನ್ನೆ ಒಂದೇ ದಿನ 12,000 ರೂಪಾಯಿಯಷ್ಟು ಏರಿಕೆ ಆಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಆದರೂ ಕೂಡ ಚಿನ್ನವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಸದ್ಯಕ್ಕೆ ಅಂತ ಯಾಕೆ ವಾರ್ನಿಂಗ್ ಕೊಡ್ತಿದ್ದಾರೆ? ಚಿನ್ನದ ರೇಟ್ ಏನಾದ್ರು ಒಮ್ಮೆ ಕಡಿಮೆ ಆಗ್ಬಿಡತ್ತಾ? ಇಲ್ವಾ? ಅಥವಾ ಚಿನ್ನದ ರೇಟ್ ಏರಿಕೆ ಆಗೋದು ಅಲ್ಲಿಗೆ ನಿಂತು ಹೋಗುತ್ತಾ? ಯಾಕೆ ಹೀಗೆ ಹೇಳ್ತಿದ್ದಾರೆ? ಅದರಲ್ಲೂ ಅವ್ರು ಹೇಳ್ತಿರೋ ಪ್ರಕಾರ ಹಿಸ್ಟರಿ ರಿಪೀಟ್ ಆಗುತ್ತೆ, ಸಾಕ್ಷ್ಯ ಆಧಾರಗಳನ್ನು ಸಹ ಅವರು ನೀಡ್ತೀನಿ ಅಂತ ಹೇಳ್ತಿದ್ದಾರೆ. ಏನದು ಗೊತ್ತಾ? ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಅದನ್ನು ಕೂಡ ರಿವೀಲ್ ಮಾಡ್ತೀವಿ. ನೋಡಿ, ಜನವರಿ 2025ರಲ್ಲಿ 10 ಗ್ರಾಂ ಚಿನ್ನದ ಬೆಲೆ 78,000 ರೂಪಾಯಿ ಇತ್ತು. ಇನ್ನು 2026 ಗಮನಿಸೋದಾದ್ರೆ 10 ಗ್ರಾಂ ಚಿನ್ನದ ಬೆಲೆ ಇವತ್ತಿಗೆ 1,85,000 ಇದೆ. ಅಂದ್ರೆ ಒಂದೇ ವರ್ಷದಲ್ಲಿ ಬೆಲೆ ಏರಿಕೆ ಆಗಿದ್ದು ಲಕ್ಷಕ್ಕಿಂತ ಹೆಚ್ಚು ರೂಪಾಯಿ ಆಗಿದೆ. ಇದು ಸ್ಥಿರವಾದ ಏರಿಕೆ ಅಲ್ಲವಂತೆ. ನೀರಿನ ಮೇಲಿನ ಗುಳ್ಳೆ ಹಾಗೆ, ಅಂದ್ರೆ ಟೆಂಪ್ರವರಿ. ಯಾವುದೇ ಕ್ಷಣದಲ್ಲೂ ಕೂಡ ಈ ಬಬಲ್ ಒಡೆಯಬಹುದು. ನೀರಿನ ಮೇಲಿನ ಗುಳ್ಳೆ ಒಡೆದ ಹಾಗೆ ಈ ಬಬಲ್ ಕೂಡ ಒಡೆಯಬಹುದು. ಬಂಗಾರದ ಬೆಲೆಗಳು ದಿಢೀರ್ ಅಂತ ಪಾತಾಳ ಕಾಡಬಹುದು. ಈಗ ಬೆಲೆ ಹೆಚ್ಚಲು ಕಾರಣ ಜಾಗತಿಕ ರಾಜಕೀಯ ಅಸ್ಥಿರತೆ ಉಂಟಾಯ್ತಲ್ಲ, ಅದಕ್ಕೆ ಚಿನ್ನದ ರೇಟ್ ಹೆಚ್ಚಾಗಿದೆ. ಚಿನ್ನದ ಬೆಲೆ ಹೆಚ್ಚಳದ ಬಗ್ಗೆ ಜನ ಗಾಬರಿಯಾಗುವಂತಹ ಅಗತ್ಯ ಇಲ್ಲ. ಯಾವುದೇ ಕ್ಷಣದಲ್ಲಿಯೂ ಕೂಡ ಚಿನ್ನದ ಬೆಲೆ ಕೆಳಗೆ ಬೀಳತ್ತೆ. ಹೀಗಾಗಿ ಚಿನ್ನವನ್ನ ಸದ್ಯಕ್ಕೆ ಕೊಂಡುಕೊಳ್ಳಬೇಡಿ ಅಂತಿದ್ದಾರೆ ಖ್ಯಾತ ಆರ್ಥಿಕ ತಜ್ಞ ವಿಲಿಯಂ ಲೀ. ನೋಡಿ, 10 ಗ್ರಾಂ ಚಿನ್ನದ ಬೆಲೆ ಒಂದೇ ವರ್ಷಕ್ಕೆ ದುಪ್ಪಟ್ಟಾಗಿ ಅದಕ್ಕೂ ಜಾಸ್ತಿ ಆಗುವಂತಹ ಸಾಧ್ಯತೆ ಇರೋದಿಲ್ಲ. ಹಿಂಗೆ ಜಾಸ್ತಿ ಆದರೆ ಅದು ತಾತ್ಕಾಲಿಕ. ಅದು ಯಾಕಾಗಿದೆ ಅಂದ್ರೆ ರಾಜಕೀಯ ಹಾಗೂ ಜಾಗತಿಕ ಅಸ್ಥಿರತೆ ಉಂಟಾಯ್ತಲ್ಲ, ಆ ಕಾರಣದಿಂದ ಮಾರ್ಕೆಟ್ ಹೀಗಾಗ್ತಿದೆ. ಆದ್ರೆ ಇದು ಟೆಂಪ್ರವರಿ. ನೀರಿನ ಮೇಲೆ ಗುಳ್ಳೆ ಹೇಗೆ ತುಂಬಾ ಹೊತ್ತು ನಿಲ್ಲಕ್ಕಾಗೋದಿಲ್ವೋ ಹಂಗೆ ಈ ಬಬಲ್ ಕೂಡ ಒಡೆದು ಹೋಗುತ್ತೆ. ಹಂಗಾಗಿ ಈ ಒಂದು ಏರಿಕೆ ಇದು ಸ್ಥಿರವಾದದ್ದಲ್ಲ, ಇದು ಕಂಟಿನ್ಯೂ ಆಗೋದಿಲ್ಲ. ಯಾವ ಕಾರಣಕ್ಕೂ ಇದು ಕಂಟಿನ್ಯೂ ಆಗೋ ಚಾನ್ಸಸ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ ಖ್ಯಾತ ಆರ್ಥಿಕ ತಜ್ಞ. ಹಾಗಾಗಿ ದಿಢೀರಂತ ಹೆಚ್ಚಾದಂತಹ ಚಿನ್ನದ ಬೆಲೆ ದಿಢೀರಂತ ಇಳಿಲೂಬಹುದು. ಅಸಾಧ್ಯತೆಗಳು ತುಂಬಾ ಇದೆ.
ಹಾಗಾಗಿ ಯಾವುದೇ ಕ್ಷಣದಲ್ಲೂ ಚಿನ್ನದ ಬೆಲೆ ಇಳಿಬಹುದು, ಕೆಳಗೆ ಬೀಳಬಹುದು ಅಂತಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಚಿನ್ನ ಕೊಂಡುಕೊಳ್ಳಬೇಡಿ ಅಂತಿದ್ದಾರೆ ವಿಲಿಯಂ ಲೀ. ಇದು ಸ್ಥಿರವಾದ ಏರಿಕೆಯಲ್ಲ, ಇದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಹಾಗಾಗಿ 2025ರ ಜನವರಿಯನ್ನ ಗಮನಿಸೋದಾದ್ರೆ 10 ಗ್ರಾಂ ಚಿನ್ನದ ಬೆಲೆ 78,000 ರೂಪಾಯಿ ಇತ್ತು. ಇನ್ನು 2026ಕ್ಕೆ ದಿಢೀರಂತ ಇಷ್ಟು ಹೆಚ್ಚಾಯ್ತಲ್ಲ, 1.85 ಸಾವಿರ ಅಂದ್ರೆ 1,85,000ಕ್ಕೆ ಇದು ಹೋಯ್ತಲ್ಲ. ಈ ಒಂದು ಏರಿಕೆ ಏನಿದೆ ಇದು ಅಸ್ಥಿರ, ಇದು ಕಂಟಿನ್ಯೂ ಆಗೋದಿಲ್ಲ. ಹಾಗಾಗಿ ಹಿಸ್ಟ್ರಿ ರಿಪೀಟ್ ಆಗತ್ತೆ. ದುಬಾರಿಯಾದಂತಹ ಚಿನ್ನ ಯಾವುದೇ ಟೈಮ್ನಲ್ಲೂ ಕೂಡ ಚಿನ್ನದ ಬೆಲೆ ಕಡಿಮೆ ಆಗಬಹುದು ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ ಆರ್ಥಿಕ ತಜ್ಞರು. ಚಿನ್ನದ ದರ ಬೀಳುತ್ತೆ, ಹಿಸ್ಟ್ರಿ ರಿಪೀಟ್ ಆಗುತ್ತೆ ಅಂತಿದ್ದಾರೆ. 1980ರಲ್ಲಿಯೂ ಕೂಡ ಊಹೆಗೆ ನಿಲುಕದ ರೀತಿಯಲ್ಲಿ ಚಿನ್ನದ ಬೆಲೆ ಹೆಚ್ಚಳವಾಗಿತ್ತು. ಆಗ್ಲೂ ಚಿನ್ನ ಕೊಳ್ಳುವ ರೀತಿಯಲ್ಲೇ ಜನ ಮುಗಿಬಿದ್ರು. ಅಯ್ಯೋ ಹೆಚ್ಚಾಗ್ಬಿಡುತ್ತೆ, ಚಿನ್ನ ಕೊಂಡ್ಕೊಂಡ್ ಬಿಡ್ಬೇಕು, ಇನ್ನೂ ಹೆಚ್ಚಾದ್ರೆ ಏನ್ ಮಾಡ್ಬೇಕು ಅಂತ ಗಾಬರಿಯಾಗಿ ಜನ ಚಿನ್ನವನ್ನ ಕೊಂಡ್ಕೊಳ್ಳಕ್ಕೆ ಮುಗಿಬಿದ್ರು. ಆದರೆ ಕೆಲವೇ ದಿನಗಳಲ್ಲಿ ಚಿನ್ನದ ಬೆಲೆ 57% ಕುಸಿಯಿತು. 2011ರಲ್ಲೂ ಚಿನ್ನದ ಬೆಲೆ ದಿಢೀರ್ ಹೆಚ್ಚಳವಾಯಿತು, ಹಂಗೆ ಕುಸಿದಿತ್ತು. ಸೊ ಹಿಸ್ಟ್ರಿ ರಿಪೀಟ್ ಆಗತ್ತೆ, ಡೋಂಟ್ ವರಿ, ಇನ್ನೂ ದುಬಾರಿ ಆಗತ್ತೆ ಅನ್ನುವಂಥ ಯೋಚನೆಯೊಂದಿಗೆ ಚಿನ್ನವನ್ನ ಖರೀದಿ ಮಾಡಬೇಡಿ, ಯಾಮಾರಬೇಡಿ. ಇದು ಗ್ಲೋಬಲ್ ಎಕನಾಮಿಸ್ಟ್ ವಿಲಿಯಂ ಲೀ ಅವರು ಮಾಡಿರ್ತಿರುವಂತಹ ವಿಶ್ಲೇಷಣೆಯಾಗಿದೆ. ಅವರು ಸಾಕ್ಷ್ಯ ಸಮೇತ, ಕಾರಣಗಳ ಸಮೇತ, ಆಧಾರದ ಸಮೇತ ಮಾತನಾಡ್ತಿದ್ದಾರೆ. 1980ರಲ್ಲಿಯೂ ಕೂಡ ಊಹೆಗೆ ನಿಲುಕದ ರೀತಿಯಲ್ಲೇ ಚಿನ್ನ ರೇಟ್ ಜಂಪ್ ಆಗಿತ್ತು. ಆಮೇಲೆ ತಕ್ಷಣ ಕಡಿಮೆ ಆಯಿತು. ತದನಂತರ 2011ರಲ್ಲಿಯೂ ಕೂಡ ದಿಢೀರಂತ ಬೆಲೆ ಹೆಚ್ಚಳವಾಯಿತು, ಹಂಗೆ ಕಡಿಮೆ ಆಗಿತ್ತು. ಹಾಗೆ ಸುಮಾರು 60% ಅಷ್ಟು ಇಳಿದಿರುವಂತಹ ಚಿನ್ನದ ಬೆಲೆ ಆ ಎರಡೂ ಟೈಮ್ನಲ್ಲಿ ಇಳಿದಿದೆಯಲ್ಲ, ಹಂಗೆ ಈ ಬಾರಿಯೂ ಕೂಡ ಇಳಿಯುವಂತಹ ಸಾಧ್ಯತೆಯೇ ಇದೆ. ಯಾಕೆ ಅಂದ್ರೆ ಚಿನ್ನದ ಬೆಲೆ ಹೀಗೆ ದಿಢೀರಾಗಿ ಹೆಚ್ಚಳವಾಗೋದಿಲ್ಲ. ಹಂಗೆ ಆದಂತಹ ಸಂದರ್ಭದಲ್ಲಿ ಅದು ಕೇವಲ ಟೆಂಪ್ರವರಿ. ಹಂಗಾಗಿ ನೀವು ಯಾಮಾರಿ ದುಬಾರಿ ಆಗ್ಬಿಡುತ್ತೆ ಇನ್ಮೇಲೆ ಚಿನ್ನ ಅನ್ನುವಂತಹ ಕಾರಣ ಇಟ್ಕೊಂಡು ಯಾಮಾರಿ ತಗೊಳಕ್ ಹೋಗ್ಬೇಡಿ ಚಿನ್ನವನ್ನ. ಇದು ಗ್ಲೋಬಲ್ ಎಕನಾಮಿಸ್ಟ್ ವಿಲಿಯಂ ಲೀ ಅವರು ಮಾಡ್ತಿರುವಂತಹ ವಿಶ್ಲೇಷಣೆ. ಚಿನ್ನದ ಬೆಲೆ ಕಡಿಮೆ ಆಗುತ್ತೆ, ವೇಟ್ ಮಾಡಿ. ಹೀಗೆ ದಿಢೀರಂತ ಏರಿಕೆಯಾದಂತಹ ಯಾವುದೇ ಒಂದು ಬೆಲೆಗಳು ಕೂಡ ಜಾಗತಿಕ ಮತ್ತು ರಾಜಕೀಯ ಅಸ್ಥಿರತೆಯಿಂದ ಉಂಟಾಗಿರುತ್ತೆ. ಇದು ಖಂಡಿತ ಟೆಂಪ್ರವರಿ ಅಂತಿದ್ದಾರೆ ವಿಲಿಯಂ ಲೀ. ಹಾಗಾಗಿ ಖ್ಯಾತ ಆರ್ಥಿಕ ತಜ್ಞರು ಹೇಳೋ ಪ್ರಕಾರ ಚಿನ್ನದ ಬೆಲೆ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಅಯ್ಯೋ ದುಬಾರಿ ಆಗಿಬಿಡುತ್ತೆ, ಇನ್ಮೇಲೆ ಚಿನ್ನ ತಗೊಳ್ಳೋಕೆ ಆಗಲ್ಲ, ಈಗಲೇ ತಗೊಂಡ್ಬಿಡೋಣ ಅಂತ ಯಾಮಾರಿ ಚಿನ್ನವನ್ನ ಖರೀದಿ ಮಾಡಕ್ಕೆ ಮುಂದಾಗಬೇಡಿ, ಯಾಮಾರಬೇಡಿ ಅಂತ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ಚಿನ್ನದ ಬೆಲೆ ಕೆಳಗಿಳಿಬಹುದು. ಡೋಂಟ್ ವರಿ, ಹಿಸ್ಟ್ರಿ ರಿಪೀಟ್ ಆಗುತ್ತೆ, ತಲೆ ಕೆಡ್ಸ್ಕೊಳ್ಬೇಡಿ, ಗಾಬರಿ ಆಗಬೇಡಿ, ಎಲ್ಲಿ ಚಿನ್ನ ನಮಗೆ ಸಿಕ್ಕೇ ಬಿಡುತ್ತೋ ಇವೋ ಅಂತ ಹೇಳಿ ತಗೊಳ್ಳಕ್ಕೆ ಹೋಗಬೇಡಿ, ಯಾಮಾರಬೇಡಿ ಅಂತ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಅವ್ರು ಹೇಳೋ ಪ್ರಕಾರ 1980ರಲ್ಲಿಯೂ ಕೂಡ ಊಹೆಗೆ ನಿಲುಕದ ರೀತಿಯಲ್ಲೇ ಚಿನ್ನ ಬೆಲೆ ಹೆಚ್ಚಳವಾಗಿತ್ತು. ಆಗ್ಲೂ ಕೂಡ ಜನ ಹಿಂಗೆ ಮುಗಿಬಿದ್ದಿದ್ರಂತೆ, ತಗೊಂಡ್ಬಿಡೋಣ, ಎಷ್ಟಾಗುತ್ತೋ ಅಷ್ಟು, ಇನ್ನು ನಮ್ಮ ಕೈಲಿ ತಗೊಳಕ್ ಆಗುತ್ತೋ ಇಲ್ವೋ, ಈಗಲೇ ಇಷ್ಟು ದುಬಾರಿ ಆಗ್ಬಿಟ್ಟಿದೆ, ಮುಂದೇನು ಅಂತ ಮುಗಿಬಿದ್ದು ಚಿನ್ನ ತಗೊಂಡಿದ್ರಂತೆ. ಅದಾದ ಸ್ವಲ್ಪ ದಿನದಲ್ಲಿಯೇ ಚಿನ್ನ 57% ಕುಸಿತಂತೆ. ಹಾಗಾಗಿ ಹಿಸ್ಟ್ರಿ ರಿಪೀಟ್ ಆಗುತ್ತೆ, ಡೋಂಟ್ ವರಿ, ವೇಟ್ ಮಾಡಿ ಅಂತಿದ್ದಾರೆ ಖ್ಯಾತ ಆರ್ಥಿಕ ತಜ್ಞ ವಿಲಿಯಂ ಲೀ.